ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ. ಇಂದು ಗುರುವಾರ, ತಾರೀಕು 30ನೇ ತಾರೀಕು ಗುರುವಾರ ದಿನ. ಅತಿ ಹಬ್ಬದ ವಾತಾವರಣ ಎನಿಸಿಕೊಳ್ಳುವಂಥ ದಿನ. ಪ್ರಾತಃ ಕಾಲದಿಂದ ಸಂಧ್ಯಾಕಾಲದವರೆಗೆ ಪರಮ ಪೂಜ್ಯ ಸಾಯಿಯನ್ನು, ಗುರು ದತ್ತಾತ್ರೇಯನನ್ನು, ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವಂಥ ಸಂಭ್ರಮದ ದಿನ ಇವತ್ತಿನ ಗುರುವಾರದ ದಿನ. ಪ್ರತಿ ಗುರುವಾರ ತಮ್ಮಲ್ಲಿ ಬಂದು ಒಬ್ಬ ಸೇವಕನಾಗಿ ಸಂದೇಶಗಳನ್ನು ನಿಮಗೆ ಇಲ್ಲಿ ಬಂದು ನಾನು ನೀಡುತ್ತಾ ಇದ್ದೇನೆ. ಸಾಯಿ ಸಂದೇಶ, ಅಮೃತ ಸಂದೇಶ, ಹಲವಾರು ಸಂದೇಶಗಳನ್ನು ನಿಮ್ಮೆದುರಿಗೆ ಆಧಾರಪೂರ್ವಕವಾಗಿ ನಿಮಗೆ ನೀಡುತ್ತಾ ಇದ್ದೇನೆ. ಬಹಳ ಭಕ್ತ ಜನರು ತಮ್ಮ ದುಃಖ ದುಮ್ಮಾನಗಳನ್ನು ದೇವರ ಪಾದಗಳಲ್ಲಿ, ಸಾಯಿಯ ಪಾದಗಳಲ್ಲಿ, ಗುರುದತ್ತಾತ್ರೇಯನ ಪಾದಗಳಲ್ಲಿ, ರಾಘವೇಂದ್ರ ಸ್ವಾಮಿಗಳಲ್ಲಿ ಪಾದಕ್ಕೆ ಶರಣಾಗತರಾಗಿ ತಮ್ಮ ನಿವೇದನೆ ಮಾಡಿಕೊಳ್ಳುತ್ತಾರೆ. ಧನ್ಯವೇ ಧನ್ಯ. ಇವತ್ತು ಸಹ ನಾನು ಈ ಸಂದರ್ಭದಲ್ಲಿ ಬಾಬಾ ಸಚ್ಚರಿತ್ರೆ ಮುಖಾಂತರ ಮುಂದಿನ ಗುರುಚರಿತ್ರೆ ತನಕ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಬಾಬಾ ಅವರು ದ್ವಾರಕಾಮಾಯಿಯಲ್ಲಿದ್ದಾಗ ಎಷ್ಟೋ ಭಕ್ತರಿಗೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ, ಭಕ್ತ ವಿಜಯವನ್ನು ಪಠನ ಮಾಡಿ, ಈಶಾ ವಾಸೋಪನಿಷತ್ ಅದನ್ನು ಅಧ್ಯಯನ ಮಾಡಿ, ಹೀಗೆ ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ದರು. ನಾವು ತಿಳ್ಕೊಂಡಿದ್ದೇವೆ ಬಾಬಾ ದತ್ತಾತ್ರೇಯ ಮಹಾರಾಜರ ಅವತಾರ, ಅಕ್ಕಲಕೋಟೆ ಸ್ವಾಮಿ ಸಮರ್ಥರ ಅವತಾರ, ಇವು ಈ ರೀತಿ ನಾವು ತಿಳ್ಕೊಂಡಿದ್ದೇವೆ. ಹಲವಾರು ಬಾರಿ ಬಾಬಾ ಅವರವರು ಪ್ರವಚನವನ್ನು ಮಂಡಿಸುವಾಗ, ದ್ವಾರಕಾಮಾಯಿಯ ಸನ್ನಿಧಾನದಲ್ಲಿ ಮಂಡಿಸುವಾಗ ಹಲವಾರು ಉಲ್ಲೇಖಗಳು ಕಂಡುಬರ್ತವೆ. ಇವತ್ತು ಗುರುವಾರ, ಆ ಗುರುವಿನ ಪಾದಕ್ಕೆ ಶರಣಾಗ್ತಾ ಇದ್ದೇನೆ. ನಾನು ಗುರುವಿನ ದಿವ್ಯ ರೂಪ ನನ್ನ ಚರಣದಲ್ಲಿ ನೆಲೆಸಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಇವತ್ತು ಶ್ರೀ ಗುರು ರಾಘವೇಂದ್ರ, ಗುರು ದತ್ತಾತ್ರೇಯ, ಗುರು ಸಾಯಿ ಹಲವಾರು ಸಂತರು ನನ್ನ ಹೃದಯದಲ್ಲಿ ನೆಲೆಸಲಿ, ಅವರ ಪರಿಪೂರ್ಣ ದಿವ್ಯ ದೃಷ್ಟಿ ನನ್ನ ಹೃದಯದಲ್ಲಿ ನೆಲೆಸಲಿ ಅಂತ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಇವತ್ತು ಈ ಸಂದರ್ಭದಲ್ಲಿ ಗುರುಚರಿತ್ರೆಯ ಅವತರಣವನ್ನು ನಾನು ಮಾಡ್ತಾ ಇದ್ದೀನಿ. ಯಾಕೆಂದರೆ ಬಾಬಾ ಅವರು ಬಂದ ಭಕ್ತರಿಗೆ ಹಲವಾರು ಗ್ರಂಥಗಳನ್ನು ಕೊಡ್ತಿದ್ರು, ಇದನ್ನು ಓದಿರಿ, ಇದರ ಪಾರಾಯಣ ಮಾಡಿರಿ ಅಂತ. ಇಡೀ ಗುರುಚರಿತ್ರೆಯಲ್ಲಿ ಅತ್ಯಮೂಲ್ಯವಾದಂಥ, ನಮ್ಮ ಜೀವನಕ್ಕೆ ಸಾರವಾದಂಥ ಎಲ್ಲ ಅಧ್ಯಾಯಗಳಿವೆ. ಅದರಲ್ಲೂ ಸಹ 18ನೇ ಅಧ್ಯಾಯ ಸುಖ ಸಮೃದ್ಧಿಗಳನ್ನು ಪಡೆಯಬೇಕೆಂದು ಮಾಡೋರು ಇದನ್ನು 48 ದಿವಸ ಅನುಷ್ಠಾನ ಮಾಡಿದರೆ ಸಾಕು ಅನ್ನುವಂಥ ಉಲ್ಲೇಖಗಳು ಇವೆ. ಹಾಗಾಗಿ ಇವತ್ತು ಈ ಗುರುವಾರದ ದಿನ ಭಕ್ತಿಯಿಂದ ತಮ್ಮ ಎದುರಿಗೆ ಆ ಗುರುಚರಿತ್ರೆಯ ಸಾರವನ್ನು ನಿಮ್ಮ ಎದುರಿಗೆ ಇಡ್ತಾ ಇದ್ದೇನೆ. ಇದು ಅತ್ಯಮೂಲ್ಯವಾದಂಥ, ಪವಿತ್ರವಾದ, ಅಮೃತವಾದಂಥ ಸಾರ. ನಾವು ತಿಳಿದುಕೊಂಡಿದ್ದೇವೆ ಬಾಬಾ ಇವರು ಶ್ರೀ ದತ್ತಾತ್ರೇಯವರು ನೆಲೆಸಿದ ಗಾಣಗಾಪುರ, ಗುರು ದತ್ತಾತ್ರೇಯ, ನರಸೋಬವಾಡಿ, ಪೂರ್ವಪುರ, ಎಲ್ಲ ಕಥಾಸಂಧಾನಗಳ ಮಾಡುತ್ತಾ ಹೋದರೆ ಈ ಸಂದರ್ಭದಲ್ಲಿ ವಿಸ್ತಾರವಾಗ್ತದೆ. ನಾನು ಸಂಕ್ಷಿಪ್ತವಾಗಿ ನಮ್ಮ ಸುಖ ಸಮೃದ್ಧಿಯನ್ನು, ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳೋದು ಹೇಗೆ ಎನ್ನುವಂಥದ್ದು ನಾವು, ಮತ್ತು ಆ ಗುರುವಿಗೆ ಯಾವ ರೀತಿ ಭಜಿಸಬೇಕು, ಯಾವ ರೀತಿ ಶರಣಾಗತರಾಗಬೇಕು ಅಂತ ಉಲ್ಲೇಖ ಗುರುಚರಿತ್ರೆಯ 18ನೇ ಅಧ್ಯಾಯದಲ್ಲಿದೆ. ಇದನ್ನು ನಾನು ಗುರುಚರಣಕ್ಕೆ ಪಾದಕ್ಕೆ ನಾನು ಎರಗುತ್ತಾ ಮಾನಸವಾಗಿ ಪೂಜೆ ಮಾಡುತ್ತಾ ಇವತ್ತು ನಾನು ನಿಮ್ಮ ಸೇವಕನಾಗಿ ನಿಮ್ಮ ಗುರುಚರಿತ್ರೆ 18ನೇ ಅಧ್ಯಾಯದ ಸ್ವಲ್ಪ ಸಾರವನ್ನು ನಾನು ನಿಮಗೆ ಇಡ್ತಾ ಇದ್ದೀನಿ. ಹರಿ ಓಂ ಗುರುದೇವ ದತ್ತ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತಿ ನಮಃ, ಶ್ರೀ ಗುರುಭ್ಯೋ ನಮಃ, ಓಂ ಶ್ರೀ ಕುಲದೇವತಾಭ್ಯೋ ನಮಃ. ದತ್ತಾತ್ರೇಯ ಶ್ರೀಪಾದವಲ್ಲಭ ಗುರು ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ. ಗುರು ಚರಿತ್ರೆಯಲ್ಲಿ ಬರ್ತಾ ಇರ್ತದೆ ಶ್ರೀಪಾದವಲ್ಲಭ, ಗುರು ದತ್ತಾತ್ರೇಯ, ಮುಂದಿನ ಅವತಾರ ನರಸಿಂಹ ಸರಸ್ವತಿ ಅಂಥ ಅಸಂಖ್ಯಾತ ಆ ಗುರುಚರಣಕ್ಕೆ ನಾವು ಶರಣಾಗ್ತಾ ಆವಾಗ ಅಲ್ಲಿ ಅಂಥ ಈ ಕಥಾನುಸಂಧಾನವನ್ನು ಮಾಡ್ತಾ ಇದ್ದಂಥ ಶ್ರೀ ನಾಮಧಾರಕರು ಸಿದ್ಧಮುನಿಗೆ ಹೇಳ್ತಾ ಇದ್ದಾರೆ ಏನೆಂದರೆ, ಜಯ ಜಯ ಸಿದ್ಧಮುನಿಗಳೇ, ನೀವು ಭವತಾರಕರು, ಗುರುಚರಿತ್ರೆ ಎಂಬ ಅಮೃತವನ್ನು ನನ್ನ ಕಿವಿಗಳಿಗೆ ಹಾಕ್ತಾ ಇದ್ದೀರಿ. ಈಗ ಮುಂದಿನ ನನ್ನ ಕಥೆಯನ್ನು ಆ ಗುರುಚರಿತ್ರೆಯನ್ನು ನನಗೆ ಪಾರಾಯಣ ಮಾಡಿರಿ ಅಂತ ಕೇಳಿಕೊಳ್ತಾ ಇದ್ದೀನಿ. ಆವಾಗ ಅವರು ಹೇಳ್ತಾರೆ, ಗುರುಗಳು ಬಿಲ್ಲವಡಿ ಅಂತ ಒಂದು ಹತ್ತಿರ ನಂತರ ಅವರು ತಮ್ಮ ಸಾಧನೆಗಾಗಿ ಗುಪ್ತವಾಗಿ ಅವರ ಮುಂದೆ ಸಾಗಿ ದಕ್ಷಿಣ ಕಾಶಿ ಎನಿಸಿಕೊಳ್ಳುವಂಥ ಅರುಣಾ ಸಂಗಮಕ್ಕೆ ಬರ್ತಾರೆ.
ಅಲ್ಲಿಗೆ ಬಂದು ಭಕ್ತೋದ್ಧಾರ ಉದ್ಧಾರಕ್ಕಾಗಿ ನಿಲ್ತಾರೆ ಸಾಕ್ಷಾತ್ ಗುರು ದತ್ತಾತ್ರೇಯರು. ಆಮೇಲೆ ಶ್ರೀ ಗುರುಗಳ ಮುಂದೆ ಹೊರಟು ಕೃಷ್ಣಾ ಪ್ರವಾಹದಲ್ಲಿರುವ ಸಕಲ ತೀರ್ಥಗಳನ್ನು ಪಾವನ ಮಾಡುತ್ತಾ ವಿಶ್ವಖ್ಯಾತವಾದ ಪಂಚಗಂಗಾ ಸಂಗಮದಲ್ಲಿ 12 ವರ್ಷ ವಾಸ ಮಾಡ್ತಾರೆ. ಅದು ಅನುಪವೂ ಮನೋಹರವೂ ತೀರ್ಥವೂ ಆಗಿದೆ. ಪ್ರಯಾಗದಂತೆ ಅದು ಸಮಾನವಾದರಿಂದ ಅಲ್ಲಿ ವಾಸ ಮಾಡ್ತಾರೆ. ಅದು ಘನವಾದದ್ದು ಕುರುವಪುರ ಕ್ಷೇತ್ರ. ಅದರಂತೆ ಕೃಷ್ಣ ಪಂಚಗಂಗಾ ಸಂಗಮ ಅತಿ ಉತ್ತಮವಾದದ್ದು. ಕುರುಕ್ಷೇತ್ರದಲ್ಲಿ ವಾಸ ಮಾಡಿದ ಪುಣ್ಯಕ್ಕಿಂತ ಕೃಷ್ಣ ಪಂಚಗಂಗಾ ಸಂಗಮ ಸ್ಥಳದಲ್ಲಿರುವ ನರಸೋಬಾಡಿಯಲ್ಲಿ ವಾಸ ಮಾಡಿದ್ರೆ ಅಧಿಕ ಪುಣ್ಯ ಫಲ ಬರ್ತದೆ ಅಂತ ತಿಳಿದು ಅಗಮ್ಯವಾದ ಅನೇಕ ತೀರ್ಥಗಳು ಇದೆ ಅಂತ ತಿಳಿದು ಗುರುಗಳು ಅಲ್ಲೇ ಇದ್ರು. ಪಂಚಗಂಗಾ ನದಿಯ ನದಿಗಳು ಅದು ಅತ್ಯಂತ ಪ್ರಸಿದ್ಧವಾಗಿದೆ. ಶಿವ, ಭದ್ರಾ, ಭೋಗವತಿ, ಕುಂಬಿ, ಸರಸ್ವತಿ ಎಂಬ 5 ನದಿಗಳು ಕೂಡಿ ಈಗ ಅದು ಪಂಚಗಂಗಾ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಹೀಗೆ ಪಂಚಗಂಗಾದಲ್ಲಿ ಸ್ನಾನ ಮಾಡಿದರೆ ಸಕಲ ಮಹಾಪಾಪಗಳು ನಾಶವಾಗ್ತವೆ. ಮತ್ತು ಈ ಪ್ರಕಾರ ಪ್ರಖ್ಯಾತವಾದ ಪಂಚಗಂಗಾ ನದಿಯು ಕೃಷ್ಣಾದಿಗೆ ಕೂಡಿಬರೋದ್ರಿಂದ ಆ ಮನೋಹರವಾದ ಸಂಗಮ ಸ್ಥಾನವು ಪ್ರಯಾಗಕ್ಕಿಂತ ಶ್ರೇಷ್ಠವಾಗಿದೆ. ಅಲ್ಲಿ ಅಮರಪುರ ಅಥವಾ ಅಮರವಾಡ ಎಂಬ ಮತ್ತೊಂದು ಗ್ರಾಮವಿದೆ. ಅದು ಸಹ ಪ್ರಯಾಗ ಸಂತ ಮನೋಹರ ಅನುಭವವಾಗಿದೆ. ಆ ಸಂಗಮದಲ್ಲಿ ಔದುಂಬರ ವೃಕ್ಷ ಕಲ್ಪವೃಕ್ಷದಂತೆ ಪ್ರಖ್ಯಾತವಾಗಿದೆ. ಆ ಸಂಗಮದಲ್ಲಿ ಅಮರೇಶ್ವರನ ದೇವಾಲಯವಿದೆ. ಗಂಗಾ ನದಿಯ ಮೇಲೆ ದಂಡೆಯ ಮೇಲೆ ಕಾಶಿ ಪ್ರಸಿದ್ಧವಾದಷ್ಟೇ ಪಂಚನದಿ ಸಂಗಮ ಸ್ಥಾನ ತತ್ಸಮಾನವಾದಂಥ ಪ್ರಸಿದ್ಧವಿದೆ. ಆ ಅಮರೇಶ್ವರನ ಸನ್ನಿಧಾನದಲ್ಲಿ 64 ಮಂದಿ ಯೋಗಿನಿಯರು ಇದ್ದಾರೆ. ಅಲ್ಲಿ ಶಕ್ತಿ ತೀರ್ಥ ಗುಪ್ತವಾಗಿ ಪ್ರಖ್ಯಾತವಾಗಿದೆ. ಆ ಉತ್ತಮವಾದ ಅಮರೇಶ್ವರನ ಲಿಂಗವು ಕಾಶಿ ವಿಶ್ವೇಶ್ವರನಿಗೆ ಸಮಾನವಾದುದು. ಆತನಿಗೆ ನಮಸ್ಕಾರ ಮಾಡಿ ಆತನ ಪೂಜಿಸಿದರೆ ಮನುಷ್ಯ ಅಮರನಾಗ್ತಾನೆ. ಆ ಪಂಚಗಂಗಾ ಸಂಗಮದಲ್ಲಿ 1 ಸಾರಿ ಸ್ನಾನ ಮಾಡಿದರೆ ಸಾಕು. ಪ್ರಯಾಗದಲ್ಲಿ ಸ್ನಾನ ಮಾಡಿದಂಥ ಒಂದು ಪುಣ್ಯದ ಫಲ ಅಲ್ಲಿ ಬರ್ತದೆ. ಅಲ್ಲಿ ಸಹ ಪ್ರಕಾರ ಅಲ್ಲಿ ಸತ್ಯಪರ ಬ್ರಹ್ಮಣನಾದ ಅಮರೇಶ್ವರನು ಅಲ್ಲಿ ವಾಸವಾಗಿದ್ದಾನೆ. ಈ ಸ್ಥಾನದಲ್ಲಿ ಪ್ರಖ್ಯಾತವಾದಂತಹ ಕೋಟಿ ತೀರ್ಥ ಗುಪ್ತವಾಗಿದೆ. ಅಲ್ಲಿ ಕೃಷ್ಣಾ ನದಿಯು ವೇಣಿ ಸಹಿತವಾಗಿ ದಕ್ಷಿಣಕ್ಕೆ ಹರಿಯುತ್ತದೆ. ಆ ಸ್ಥಳದಲ್ಲಿ ಅನೇಕ ತೀರ್ಥಗಳು ಇವೆ. 8 ತೀರ್ಥದಲ್ಲಿ ಇವೆ. ಉತ್ತರದಲ್ಲಿ ಕೃಷ್ಣೆಯು, ಪಶ್ಚಿಮ ವಾಹಿನಿ, ಅದರಲ್ಲಿ ಶುಕ್ಲ ತೀರ್ಥವಿದೆ. ಅದರಲ್ಲಿ ಸ್ನಾನ ಮಾಡಿದರೆ ಬ್ರಹ್ಮಹತ್ಯ ದೋಷವು ಹೋಗ್ತದೆ. ಔದುಂಬರ ಸನ್ನಿಧಿಯಲ್ಲಿ ಪಾಪ ವಿನಾಶ ತೀರ್ಥ, ಕಾಮ್ಯ ತೀರ್ಥ, ಸಿದ್ಧವರದ ತೀರ್ಥ, ಒಂದಕ್ಕಿಂತ ಒಂದು ಶ್ರೇಷ್ಠವಾದ 3 ಮನೋಹರವಾದಂತಹ ತೀರ್ಥಗಳಿವೆ. ಅಮರೇಶ್ವರನ ಸನ್ನಿಧಿಯಲ್ಲಿ ಅನುಪಮವಾದ ಅನೇಕ ತೀರ್ಥಗಳು ಭೂಮಂಡಲದಲ್ಲಿ ಇವೆ. ಮುಂದೆ ಸಂಗಮದಲ್ಲಿ ಸರ್ಕಲದಲ್ಲಿ ಪ್ರಖ್ಯಾತವಾದಂತಹ ಪ್ರಯಾಗ ತೀರ್ಥ ಇದೆ. ಇವಲ್ಲದೆ ಶಕ್ತಿ ತೀರ್ಥ, ಅಮರ ತೀರ್ಥ, ಕೋಟಿ ತೀರ್ಥಗಳೆಂಬ ಬೇರೆ 3 ತೀರ್ಥಗಳಿವೆ. ಇನ್ನೂ ಅನೇಕ ತೀರ್ಥಗಳು ಹೇಳಿಕ್ಕೆ ಹೋದರೆ ವಿಸ್ತಾರವಾಗ್ತದೆ. ಆದ್ದರಿಂದ ನರಸಿಂಹ ಸರಸ್ವತಿಗಳು ಸಾಕ್ಷಾತ್ ಶ್ರೀ ಗುರು ದತ್ತಾತ್ರೇಯರು ಆ ಪಂಚಗಂಗಾ ಸಂಗಮದಲ್ಲಿ 12 ವರ್ಷ ಇದ್ರು. ಅದಕ್ಕಾಗಿ ಆ ಪಂಚಗಂಗಾ ಸಂಗಮದಲ್ಲಿ ನಾವು ಪೂಜೆ ಮಾಡುವಾಗ ಆ ಸಂಗಮದಲ್ಲಿ ಸ್ನಾನ ಮಾಡಿ ನರಸಿಂಹ ತೀರ್ಥ ಸನ್ನಿಧಿಯನ್ನು ಕುಡಿದು ಆ ಕಥಾನುಸಂಧಾನದಲ್ಲಿ ಮಧ್ಯಾಹ್ನದ ತನಕ ಗುರು ದತ್ತಾತ್ರೇಯರು ಆ ಸಂಗಮ ಸ್ಥಾನದಲ್ಲಿ ಇರ್ತಾರೆ. ಹಾಗೂ ಮಧ್ಯಾಹ್ನದ ಭಿಕ್ಷೆಗಾಗಿ ದತ್ತಾತ್ರೇಯರ ಮಂದಿರ ಇರ್ತಾರೆ ಅಂತ ಉಲ್ಲೇಖ ಇದೆ. ಹಾಗೆ ಇವರು ಪಂಚಕ ಸ್ನಾನ ಪಡಿನ 12 ವರ್ಷ ಇದ್ದರು. ಆಗ ನರಸೋಬಾಡಿ ಅಥವಾ ನರಸಿಂಹವಾಡಿಯನ್ನು ಪ್ರಸಿದ್ಧವಾಗಿದೆ. ಕೃಷ್ಣ ವೇಣಿ ನದಿಗಳು ಕೂಡಿ ಬರಲು ಅಲ್ಲಿಗೆ 5 ನದಿಗಳು ಕೂಡಿದ ಪಂಚಗಂಗಾ ನದಿ ಕೂಡಿದಿಂದ ಅದು 7 ನದಿಗಳ ಸಂಗಮ ಸ್ಥಾನವಿದೆ. ಅದರ ಮಹಿಮನ್ನ ಎಷ್ಟು ಹೇಳಲಿಕ್ಕೂ ಸಾಧ್ಯವು. ಅಲ್ಲಿ ಸ್ನಾನ ಮಾಡಿದರೆ, ಅದರ ತೀರ್ಥ ಸೇವನೆ ಮಾಡಿದರೆ ಸಕಲ ಅಭ್ಯಷ್ಟಗಳು ಸಿದ್ಧವಾಗ್ತದೆ. ಹೀಗೆ ಗುರುಗಳು ಔದುಂಬರ ವೃಕ್ಷದಲ್ಲಿ ಕಲ್ಪವೃಕ್ಷವಾಗಿದ್ದ ಗುರು ಅಲ್ಲೇ ಗುಪ್ತದಂತೆ ವಾಸವಾಗಿದ್ದರು. ಮುಂದೆ ಆ ತೀರ್ಥವು ಭಕ್ತ ಜನರ ಉದ್ಧಾರಕ್ಕಾಗಿ ಪ್ರಖ್ಯಾತವಾಗ್ತದೆ ಅಂತ ತಿಳಿದು ಗುಪ್ತವಾಗಿದ್ದ ಗುರುಗಳು ಅಲ್ಲಿಂದ ಪ್ರಕಟರಾದ. ಹೀಗೆ ಗುರುಗಳು ಪ್ರಕಟವಾಗಿ ಮಂದಿ ನಿತ್ಯದಲ್ಲಿ ಅಮರಾಪುರದಿಂದ ಭಿಕ್ಷೆ ಹೋಗ್ತದ್ದು. ಆ ಗ್ರಾಮದಲ್ಲಿ ವೇದ್ಯಾಭ್ಯಾಸ ಮಾಡಿದ ಒಬ್ಬ ಬ್ರಾಹ್ಮಣನಿದ್ದ. ಅವನ ಹೆಂಡತಿಯು ಪತಿವ್ರತ ಶಿರೋಮಣಿಯಾಗಿ ಪತಿ ಸೇವೆಯನ್ನು ಮಾಡ್ತಾ ಇದ್ಲು. ಆ ಬ್ರಾಹ್ಮಣನು ಸುಶೀಲನಾಗಿ ಶುಷ್ಕ ಭಿಕ್ಷೆಯನ್ನು ಮಾಡುತ್ತಾ ಕರ್ಮ ಮಾರ್ಗವನ್ನು ಆಚರಿಸುತ್ತಾ ಸಾತ್ವಿಕ ವ್ಯಕ್ತಿಯಿಂದ ಇದ್ದನು. ಆದರೆ ಅವನ ಮನೆಯಲ್ಲಿ ಒಂದು ಚಪ್ಪರ ಅವರೆಕಾಯಿ ಬಳ್ಳಿ ಬಹಳ ಎತ್ತರವಾಗಿ ಬೆಳೆದಿತ್ತು. ಅದರಲ್ಲಿ ನಿತ್ಯವೂ ಅತಿಶಯವಾದ ಅವರೆಕಾಯಿಗಳು ಬೆಳೀತಾ ಇದ್ದರು. ಅದನ್ನು ನಿತ್ಯ ಮಾರಾಟ ಮಾಡಿ ಅದನ್ನೇ ಜೀವನವನ್ನು ಸಾಗಿಸಿದರು. ತುಂಬ ಕಡುತನವಾದಂಥ ಬಡತನ. ಹೀಗಾಗಿ ಒಂದು ದಿನ ಏನಾದರೂ ವ್ಯಾಪಾರ ಆಗಿಲ್ಲ, ಅವರೆಕಾಯಿ ಬೆಳೆಯದೇ ಇದ್ದರೆ ಕೇವಲ ನೀರು ಕುಡಿದು ಅಥವಾ ಅವರೆಕಾಯಿ ಪಲ್ಯನ್ನೇ ತಿಂದುಕೊಂಡು ಜೀವನ ಮಾಡ್ತಾ ಉದರ ಭಕ್ಷಣವನ್ನು ಮಾಡ್ತಾ ಇದ್ರು. ಈ ರೀತಿ ಅವರು ಎಷ್ಟು ತಿಂದರೂ ಆ ದರಿದ್ರನಾದ ಬ್ರಾಹ್ಮಣನು ಯಾಚಕವರ್ತಿಯಿಂದ ಏನೂ ಆತ ಭಿಕ್ಷೆಯನ್ನು ಬೆಳೆದು ಗುರುಸೇವೆಯನ್ನು ಮಾಡ್ತಾ ಇದ್ದ. ನಿತ್ಯ ಅಲ್ಲಿರುವಂತಹ ನರಸಿಂಹ ಸರಸ್ವತಿಯವರ ಪಾದ ಸೇವೆಯನ್ನು ಮಾಡ್ತಿದ್ದ. ಗುರುಗಳನ್ನು ಪೂಜಿಸ್ತಿದ್ದ ಮತ್ತು ಭಕ್ತಿಪೂರ್ವಕ ಗುರುಗಳನ್ನು ನೇಮದಿಂದ ಪೂಜಿಸ್ತಾ ಭಿಕ್ಷೆಗೆ ಒಂದೊಂದು ದಿನ ಅವರೆಕಾಯಿ ಪಲ್ಯನೇ ಭಿಕ್ಷೆಯನ್ನು ಹಾಕ್ತಾ ಇದ್ದ.
ಹೀಗೆ ನಡೆದಲು ಒಂದು ದಿವಸ ಗುರುಗಳು ಅವನೇ ಮನೆಗೆ ಬರ್ತಾರೆ. ಆವಾಗ ಬಂದುಕೊಂಡು ಆ ಬ್ರಾಹ್ಮಣನ ಭಕ್ತಿಯಿಂದ ಅವರನ್ನ ಒಳಗೆ ಕರೆದುಕೊಂಡು ಹೋಗಿ ಸುಭಾಸನದಲ್ಲಿ ಕೂಡಿಸಿ ಆತನಿಗೆ ಪಾದ ಪೂಜೆಯನ್ನು ಮಾಡಿ ಭಿಕ್ಷೆಯನ್ನು ಕೊಟ್ಟು ಮಾಡಿ ಅತೀ ಸಂತೋಷದಿಂದ ಬ್ರಾಹ್ಮಣನನ್ನು ಕುರಿತು ಆ ಯತಿವರಿಯರು ದತ್ತಾತ್ರೇಯ ಅವತಾರ ಸ್ವರೂಪಿ ಶ್ರೀ ನರಸಿಂಹ ಸರಸ್ವತಿಗಳು ಆ ಬ್ರಾಹ್ಮಣನನ್ನ ಇನ್ನೂ ಕರೆದು ಇನ್ನು ನಿನ್ನ ದರಿದ್ರತನವು ಹೋಯಿತು, ಇನ್ನು ನಿನ್ನ ದರಿದ್ರತನವು ಹೋಯಿತು, ಇನ್ನು ನಿನ್ನ ದರಿದ್ರತನವು ಹೋಯಿತು ಅಂತ ಹೇಳಿಕೊಂಡು ವರವನ್ನ ಕೊಟ್ಟು ಹೊರಗೆ ಬರ್ತಾರೆ. ಆಮೇಲೆ ಅವರ ಮನೆಯಲ್ಲಿ ಅಂಗಳದ ಮೇಲೆ ಎತ್ತರವಾಗಿ ಬೆಳೆದಂಥ ಅವರೇಕಾಯಿ ಬಳ್ಳಿಯನ್ನ ನೋಡಿ ಗುರುಗಳು ಕೂಡಲೇ ಅದನ್ನ ಬುಡದವರೆಗೆ ಬೇರು ಸಮೇತವಾಗಿ ಅದನ್ನ ಕತ್ತರಿಸಿ ಹೊರಟು ಹೋಗ್ತಾರೆ. ಆಗ ಬ್ರಾಹ್ಮಣನ ಹೆಂಡತಿಗೆ ಬಹಳ ದುಃಖವಾಗ್ತದೆ. ಬ್ರಾಹ್ಮಣ ಮತ್ತು ದುಃಖಿಸುತ್ತಾ ಮಕ್ಕಳನ್ನು, ನಮ್ಮ ದೈವ ಬಲವು ಹೇಗಾಗಿದೆ ನೋಡಿ, ದೇವರು ನಮ್ಮನ್ನ ಹೇಗೆ ಮಾಡಿದ್ನಲ್ಲ. ಯಾಕೆಂದ್ರೆ ಉತ್ಪನ್ನ ಬರುವಂಥ ನಿತ್ಯ ಆ ಅವರೆಕಾಯಿ ಬಳ್ಳಿಯ ಬೀಜ ಮಾರಾಟ ಮಾಡಿ ಜೀವನ ಸಾಗಿಸುವಂಥ ಇವತ್ತು ಗುರುಗಳು ಬುಡದವರೆಗೆ ಕತ್ತರಿಸಿಕೊಂಡು ಹೋದ್ರಲ್ಲ, ನಾವು ಯತೀಶ್ವರನಿಗೆ ಏನು ಉಪದ್ರವ ಮಾಡಿದ್ದೇವೆ, ನಮ್ಮ ನಿತ್ಯ ಆಹಾರವಾದ ಅವರೆ ಬಳ್ಳಿಯನ್ನ ಕತ್ತರಿಸಿ ಭೂಮಿ ಮೇಲೆ ಒಗೆದು ಬಿಟ್ಟಿರಲ್ಲ ಎಂದು ಆ ಸ್ತ್ರೀ ಅತೀತವಾಗಿ ದುಃಖ ಪಡ್ತಾಳೆ. ಆಗ ಪತಿ ಸಿಟ್ಟು ಮಾಡಿ, ಎಲೆ ಸ್ತ್ರೀ, ಇದು ನಮ್ಮ ಪ್ರಾರಬ್ಧ ಕರ್ಮ, ಯಾವ ಕಾಲದಲ್ಲಿ ಏನು ಆಗಬೇಕು ಅದು ಆಗೇ ಇರ್ತದೆ. ಆದ್ರೆ ಆ ಬಳ್ಳಿಯನ್ನ ಕಿತ್ತಲಿಕ್ಕೆ ಚಂದ್ರ ಮೌಳಿಗಳಾದಂತಹ ಸಿರಿಗಳು ಕಾರಣರಾದರು. ಜಗತ್ತೆಲ್ಲವೂ ಅವರ ಅಧೀನವಾಗಿದೆ. ವಿಶ್ವವ್ಯಾಪಕನಾದ ನಾರಾಯಣನು ಸೃಷ್ಟಿಯ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣ. ಆತನು ಅತಿ ಸೂಕ್ಷ್ಮ ಪ್ರಾಣಿಗಳಾದಂಥ ಇರುವೆ ಮೊದಲು ಮಾಡಿ ಸ್ಥೂಲ ಶರೀರವುಳ್ಳ ಆನೆ ಮೊದಲಾದಗಳನ್ನು ಮಾಡಿ ಯಾವತ್ತು ಪ್ರಾಣಿಗಳಿಗೆ ಆಹಾರವನ್ನು ಒದಗಿಸಿಕೊಟ್ಟಿದ್ದಾನೆ. ಆಯುರತ್ನಂ ಪ್ರಯಚ್ಛತಿ ಎಂದು ವೇದಗಳು ಹೇಳುತ್ತವೆ. ಹಾಗಾಗಿ ಮುಖ್ಯವಾಗಿ ಸಿಂಹಕ್ಕೆ ಆನೆಯು ಆಹಾರ, ಹುಲಿಗೆ ಮುಖ್ಯವಾಗಿ ಆಕಳು, ತೋಳಕ್ಕೆ ಮುಖ್ಯವಾಗಿ ಕುರಿಯು, ಇದಂತೆ ಪ್ರತಿಯೊಂದು ಪ್ರಾಣಿಗೆ ಆಹಾರವನ್ನು ಹೀಗೆ ಕಲ್ಪಿಸಿದ್ದಾನ ನೋಡು. ಪರಮಾತ್ಮನು ಸೂಕ್ಷ್ಮದಿಂದ ಆರಂಭ ಮಾಡಿ ಸ್ಥೂಲದವರೆಗಿನ 84 ಲಕ್ಷ ಪ್ರಾಣಿ ಜಾತಿಗಳಿಗೆ ತಕ್ಕ ಆಹಾರವನ್ನು ಮೊದಲು ಹುಟ್ಟಿಸಿ ಆಮೇಲೆ ಆಯಾ ಪ್ರಾಣಿಗಳನ್ನು ಹುಟ್ಟಿಸಿದ್ದಾನೆ. ಪರಮಾತ್ಮನು ಈ ಸೃಷ್ಟಿಯಲ್ಲಿ ರಾಜನನ್ನ ದರಿದ್ರನನ್ನ ಒಂದೇ ದೃಷ್ಟಿಯಲ್ಲಿ ನೋಡ್ತಾನೆ. ಆದ್ರೆ ನಮ್ಮ ಪ್ರಾರಬ್ಧ ಕರ್ಮದ ಪ್ರಕಾರ ನಮಗೆ ಫಲ ಆಗತ್ತೆ. ನಮ್ಮ ಪೂರ್ವ ಜನ್ಮದ ಸುಕೃತ ದುಷ್ಕೃತಗಳಂತೆ ಈಗ ನಾವು ಸುಖ ದುಃಖಗಳನ್ನ ಪಡೆತಾ ಇದ್ವಿ. ಇದು ನಿನಗೆ ಗೊತ್ತಿದ್ದ ಮೇಲೂ ಹೆಂಡತಿಗೆ ಹೇಳ್ತಾನೆ, ತನ್ನ ಭಾರಿಗೆ ವಿಚಾರವನ್ನು ಹೇಳ್ತಾನೆ. ಇದರ ಮೇಲೆ ನೀನು ನಾನು ಮುಂದೆ ಏನು ಹೇಳಿದಿ ಅಂತ ಹೆಂಡತಿಗೆ ಹೇಳ್ತಾನೆ. ನಮ್ಮ ದೈವವು ಕಡಿಮೆಯಾಗಲು ನೀನು ಮೂರ್ಖತನದಿಂದ ಏನಾದ್ರೂ ಮಾತನಾಡುತ್ತಿ, ನಾವು ಏನು ಬಿತ್ತಿರುವೆಯೋ ಅದನ್ನ ತಿನ್ನಬೇಕು, ಅದಕ್ಕೆ ನೀನು ಮತ್ತೆ ಏನನ್ನ ಹೇಳ್ತಾ ಇದ್ದೀ ಅಂತ ಹೆಂಡತಿಗೆ ಸಮಾಧಾನ ಮಾಡ್ತಾನೆ. ನೀನು ನಮ್ಮ ಪೂರ್ವ ಜನ್ಮದ ಕರ್ಮವನ್ನ ಫಲದ ವಿಚಾರಿಸದೆ ಅವಿದ್ಯಾ ಮಾಯೆಯಿಂದ ಸುತ್ತಿಕೊಂಡು ಆ ಯತಿಗಳು ನಮ್ಮ ಆಹಾರವನ್ನ ತಕೊಂಡ್ರಂದು ಅನ್ನುತ್ತಾ ಆ ಪರಮಾತ್ಮನಿಗೆ ದೋಷ ಕೊಡ್ತಾ ಇದ್ದೀ. ಅವರು ನಮ್ಮನ್ನು ಉದ್ಧಾರ ಮಾಡಬೇಕೆಂದು ತಿಳಿದು ನಮ್ಮ ಮನೆಗೆ ಭಿಕ್ಷೆಗೆ ಬಂದು ನಮ್ಮ ದಾರಿದ್ರ್ಯವನ್ನು ಕಳೆದರೆಂದು ತಿಳಿಯಬೇಕು ಅಂತ ಹೇಳ್ತಾನೆ. ಮತ್ತು ಕಡೆಗೆ ಅವರೇ ನಮ್ಮನ್ನ ಈ ಭವಸಾಗರದಿಂದ ದಾಟಿಸ್ತಾರೆ ಎಂಬ ಭಾವನೆಯನ್ನು ತಾಳ್ಬೇಕಾದ್ರೆ ಎಷ್ಟೊಂದು ಶ್ರದ್ಧೆ, ಈ ರೀತಿಯ ಶ್ರದ್ಧೆ ಭಕ್ತಿ ಎಲ್ಲ ಕಳಕಾಂಡು ಸಹ ಆ ಗುರುಗಳ ಚರಣಕ್ಕೆ ದಾಸನಾಗಿದ್ದಾನೆ ಎಂದು ಆ ಬ್ರಾಹ್ಮಣ ಹೆಂಡತಿಯನ್ನ ಸಮಾಧಾನ ಮಾಡಿ ಗುರುಗಳು ಕತ್ತರಿಸಿದ ಒಗೆದ ಮೇಲಿನ ಬಳ್ಳಿಯನ್ನ ನದಿಯಲ್ಲಿ ಒಗೆದು ಮನಸ್ಸಿನಲ್ಲಿ ಮೇಲಿನ ಬಳ್ಳಿಯ ಹೋದ ಮೇಲೆ ನಮ್ಮ ಮನೆಯಲ್ಲಿ ಅದರ ಬೇರಾದ್ರೂ ಯಾಕೆ ಬೇಕು ಅಂತ ಕೂಡಲೇ ಅದನ್ನ ಕಿತ್ತಿ ಒಗೆಯನಂತ ಹೊರಗೆ ಬರ್ತಾನೆ. ಅದಗೈದು ಆ ಬೇರನ್ನ ಮೇಲಕ್ಕೆ ಎತ್ತಿ ಅದನ್ನು ತೆಗೆದ ಕೂಡಲೇ ಅದರ ಬುಡದಲ್ಲಿ ಅನ್ನ ತುಂಬಿದ ಕೊಡ ಕಾಣಿಸ್ತದೆ. ಏನು ಅನ್ನ ತುಂಬಿದ ಕೊಡ ಕಾಣಿಸುತ್ತದೆ. ಅದನ್ನ ಹಾಕೊಂಡು ಅತ್ಯಾದರಿಂದ ಅದನ್ನ ಮನೆಯೊಳಗೆ ಕರೆದುಕೊಂಡು ಹೆಂಡತಿಯನ್ನ ಹಾಕೊಂಡು, ಎಲೆಯ ಪ್ರಿಯೆ, ಇವತ್ತು ಒಂದು ಅದ್ಭುತವಾದಂಥ ಒಂದು ಸಂಗತಿಯಾಯಿತು ಎಂದು ಆಕೆ ಆ ಹೊನ್ನಿನ ಕೊಡವನ್ನ ತೋರಿಸಿ ಆ ಯತೀಶ್ವರನು ನಮ್ಮ ಮೇಲೆ ಪ್ರಸನ್ನರಾಗಿ ಆ ಬಳ್ಳಿಯನ್ನ ಕತ್ತರಿಸಿ ಹೋಗಿದ್ದರಿಂದ ಅದರ ಬುಡದಲ್ಲಿ ನಮಗೆ ದ್ರವ್ಯವು ಸಿಕ್ಕಿತು. ಆ ಯೋಗೀಶ್ವರನು ಮನುಷ್ಯನಲ್ಲ, ಅವನು ನಿಶ್ಚಯವಾಗಿ ಈಶ್ವರ ಅವತಾರ. ಈ ನಮ್ಮ ಬಡತನವನ್ನ ಕಳೆಯಬೇಕೆಂದೇ ಅವರು ನಮ್ಮ ಮನೆಗೆ ಬಂದು ದರ್ಶನ ಕೊಟ್ಟಿದ್ದಾರೆ. ಈಗ ನಾವು ಅವರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿಕೊಂಡು ಹೆಂಡತಿಯನ್ನ ಕಳೆದುಕೊಂಡು ಪೂಜಾ ಸಾಮಗ್ರಿಯನ್ನ ಒಟ್ಟುಗೂಡಿಸಿ ಗುರುಗಳ ಸ್ಥಾನಕ್ಕೆ ವಾಸಕ್ಕೆ ಹೋಗ್ತಾನೆ. ಅವರನ್ನ ಭಕ್ತಿಯಿಂದ ಪೂಜೆ ಮಾಡಿ ಆನಂದದಿಂದ ಹೇಳ್ತಾನೆ. ಮತ್ತು ಸಿಕ್ಕಿದಂಥ ತುಂಬಿದ ಧನದ ಕೊಡ ಸಿಕ್ಕಿದ ವಿಷಯವನ್ನ ಗುರುಗಳಿಗೆ ಹೇಳ್ತಾರೆ. ಆ ಗುರುಗಳು ಹೇಳ್ತಾರೆ, ಈ ವಿಷಯವನ್ನ ನೀನು ಯಾರಿಗೂ ಹೇಳಬೇಡ, ನಿಮ್ಮ ವಂಶದಲ್ಲಿ ಅಖಂಡ ಐಶ್ವರ್ಯ ಪ್ರಾಪ್ತವಾಗ್ತದೆ, ನಮ್ಮನ್ನ ಅದನ್ನು ಪ್ರಕಟ ಮಾಡಿದ್ರೆ ಅದು ಹೋಗುತ್ತೆ. ಆದ್ದರಿಂದ ನೀನು ನಿನ್ನ ಮನೆಯಲ್ಲಿ ಸುಖದಿಂದ ಇದ್ದು ಪುತ್ರ ಪೌತ್ರನ್ನ ಪಡೆದು ಆನಂದ ಹೊಂದಿದ ವರವನ್ನು ಕೊಡ್ತಾನೆ. ಈ ಪ್ರಕಾರ ಆ ಬ್ರಾಹ್ಮಣನು ವರವನ್ನ ಪಡೆದು ಮನೆಗೆ ಹೋಗ್ತಾನೆ. ಎಲೆ ಆದ್ದರಿಂದ ಆ ಸಿದ್ಧ ಮನುಗಳು ಈ ಕಥೆಯನ್ನ ನಾಮಧಾರಕಕ್ಕೆ ಹೇಳ್ತಾ ಇದ್ದಾರೆ. ಇದು 18ನೇ ಅಧ್ಯಾಯ. ಅದಕ್ಕೆ ನಾಮಧಾರಕನೇ ಗುರುಕೃಪೆ. ಈ ಪ್ರಕಾರ ಯಾವ ರೀತಿ ಗುರುಕೃಪೆ ಆಗತ್ತೆ ಅಂತ ಈ ವಿಷಯವನ್ನ ಹೇಳ್ತಾರೆ. ಅವರ ದರ್ಶನ ಮಾತ್ರದಿಂದಲೇ ದೈನ್ಯವು ದೂರವಾಗುತ್ತದೆ. ಗುರುಕೃಪೆಯನ್ನ ಪಡೆದವನಿಗೆ
ಅವರಿಗೆ ಬಡತನ ಬರುವುದಿಲ್ಲ. ಕಲ್ಪ ವೃಕ್ಷವನ್ನು ಆಶ್ರಯಿಸಿದ ಮನೆಯಲ್ಲಿ ವಿಘ್ನಗಳು ಹೇಗೆ ಬರ್ತವೆ? ಈ ಅದೃಷ್ಟ ಹೀನರಾದರೂ ಆ ಗುರುಗಳನ್ನು ಭಜಿಸಬೇಕು. ಆದ್ದರಿಂದ ಅವರು ಉದ್ಧಾರವಾಗಿ ಎಲ್ಲರಿಗೂ ಯಾವತ್ತಿಗೂ ಪೂಜ್ಯರಾಗ್ತಾರೆ. ಕೇವಲ ಗುರುಭಕ್ತನಾದವನಿಗೆ ಇಹಪರದಲ್ಲಿ ಸುಖ ಉಂಟಾಗ್ತದೆ. ಅವರ ಮನೆಯಲ್ಲಿ ಅಖಂಡ ಲಕ್ಷ್ಮಿಯು ಪ್ರಾಪ್ತವಾಗಿ ಅವರ ಅಷ್ಟ ಐಶ್ವರ್ಯದಿಂದ ಅಂದಪಡ್ತಾರೆ. ಆದ್ದರಿಂದ ಆ ಶಿಷ್ಯನಿಗೆ ಹೇಳ್ತಾ ಇದ್ರೆ, ನಾಮಧರಕ ಗುರು ಮಹಿಮೆ ಈ ಪ್ರಕಾರವೇ. ಆದ್ದರಿಂದ ನೀನು ಏಕಚಿತ್ತದಿಂದ ಶ್ರೀ ಗುರುಗಳನ್ನ ಭಜಿಸು, ಏಕಚಿತ್ತದಿಂದ ಶ್ರೀ ಗುರುಗಳನ್ನ ಭಜಿಸು. ಅವರ ಮನೆಯಲ್ಲಿ ಕಾಮಧೇನು ಇದ್ದಂತೆ ಸರಿ, ಯಾವುದಕ್ಕೂ ಕೊರತೆಯಾಗುವುದಿಲ್ಲ, ಹಾಗೂ ಅತ್ಯಂತ ಸುಖವಾಗಿರ್ತಾರೆ ಎಂದರು ಸಿದ್ಧರು ಆ ನಾಮಧನಿಕರಿಗೆ ಹೇಳ್ತಾರೆ. ಅದರಿಂದ ಈ ಗುರುಚರಿತ್ರೆ ಅಮೃತಪಾನವಾಗಿದೆ. ಅದನ್ನ ಕೇಳಿದರೆ ಸಾಕು, ನಿಮ್ಮೆಲ್ಲುವಂಥ ಎಲ್ಲ ದೈನ್ಯಗಳು, ಬಡತನಗಳು, ನಿಮ್ಮ ಇಚ್ಛೆಗಳು ಎಲ್ಲವೂ ನೀಗಿ ನಿಮಗೆ ಆಶೀರ್ವಾದ ರೂಪದಲ್ಲಿ ನಿಮಗೆ ಸುಖ ಸಮೃದ್ಧಿಗಳು ಲಭಿಸ್ತವೆ ಅಂತ ಈ 18ನೇ ಅಧ್ಯಾಯ ಗುರುಚರಿತ್ರೆಯ ಇದರ ಪಾರಾಯಣವನ್ನು ನೀವು ಮಾಡಿ ಅಂತ ಹೇಳ್ತಾ, ಈ ಗುರುಚರಿತ್ರೆ ಅತ್ಯದ್ಭುತವಾದಂಥ ಒಂದು ಗುರುಚರಿತ್ರೆಯ ಪಾರಾಯಣ ಪ್ರತಿ ಮನೆಯಲ್ಲಿ ಅದನ್ನು ಇರಬೇಕಾದಂಥ ಗುರುಚರಿತ್ರೆ. ಇದನ್ನು ನೀವು ಪಾರಾಯಣ ಮಾಡಿ, ಇದರಿಂದ ನಿಮಗೆ ಮನಸ್ಸಿಗೆ ಗಣಮನೆಯಲ್ಲಿ ಶಾಂತಿ ಸಮಾಧಾನ ಸಿಗಲಿ ಅಂತ ಹೇಳ್ತಾ, ಆ ಗುರುಚರಿತ್ರೆಯನ್ನು ಭಕ್ತಿಯಿಂದ ನಿಯಮದಿಂದ ಪ್ರತಿದಿನ 48 ದಿವಸ ನೀವು ಅದನ್ನು ಅನುಷ್ಠಾನಬದ್ಧವಾಗಿ ಪಾರಾಯಣ ಮಾಡಿ. ಏಕೆಂದರೆ ಕೇವಲ ಎಲ್ಲ ಅಧ್ಯಾಯಗಳನ್ನು ಓದಿ ನಿಮ್ಮನ್ನು ಸಾಧನೆ ಮಾಡಿ ಕಷ್ಟ ಆಗತ್ತೆ. ಹಾಗಾಗಿ 18 ಅಧ್ಯಾಯದ ನಾವು ಹೇಳ್ತಾ ಇಲ್ಲ, ಅದರ ನಿಯಮ ಪ್ರಕಾರ ಹಾಗೇ ಇದೆ, ಗುರುಚರಿತ್ರೆಯಲ್ಲಿ ಉಲ್ಲೇಖವಾಗಿದೆ. ಅದರ ಫಲ ಏನು ಅಂತ ಉಲ್ಲೇಖ ಆಗಿದೆ. ಕೇವಲ 18ನೇ ಅಧ್ಯಾಯವನ್ನು ನೀವು ಪಾರಾಯಣ ಮಾಡಿ, ಹೇಗೆ ಆ ದರಿದ್ರ ಬ್ರಾಹ್ಮಣ ಹೇಗೆ ಅಖಂಡ ಐಶ್ವರ್ಯದ ಸಂಪದ್ಭರಿತನಾಗಿ ಆಗಿದ್ದಾನೋ ಹಾಗೆ ನಿಮಗೆಲ್ಲರಿಗೂ ಈ ಪಾರಾಯಣದಿಂದ ಶ್ರದ್ಧಾ ಭಕ್ತಿಗಳಿಂದ ಪಾರಾಯಣ ಮಾಡಿದರೆ ನಿಮಗೆ ಸಹ ಸುಖ ಸಮೃದ್ಧಿ ಸಂತತಿ ಪ್ರಾಪ್ತಿಯಾಗಿ ಅಷ್ಟ ಐಶ್ವರ್ಯ ಎಲ್ಲ ಗುರುಕೃಪೆಯಿಂದ ದೊರಕಲಿ ಅಂತ ಹೇಳ್ತಾ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಗುರುಚರಣಕ್ಕೆ ಪಾದಕ್ಕೆ ಎರಗುತ್ತಾನೆ. ಹರಿ ಓಂ. ಗುರುದೇವದತ್ತ ಉಜ್ಜಾಯ ರಾಘವೇಂದ್ರ ಸತ್ಯಧರ್ಮರಥ ಆಚ ವಜತಾಂ ಕಲ್ಪಲಕ್ಷಾಯ ನಮತಾಂ ಕಂದ್ರೆ ಓಂ ಸಾಯಿನಾಥಾಯ ನಮಃ. ಹರಿ ಓಂ ಹರಿ ಓಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.